ಬರುವ 14ನೇ ತಾರೀಕು ಭಾನುವಾರ ನಮ್ಮ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಚನ್ನಪಟ್ಟಣ ತಾಲೂಕಿನ ಶಾಖೆಯಿಂದ ವಾರ್ಷಿಕೋತ್ಸವ ಸಮಾರಂಭವನ್ನ ಏರ್ಪಡಿಸಿದ್ದೇವೆ. ಆ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಬೆಳಿಗ್ಗೆ 10:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ ಒಕ್ಕಲಿಗ ವಧುವರರ ಸಮಾವೇಶ ಇರುತ್ತೆ. ಅದರಲ್ಲಿ ತಾವು ಯಾರಾದ್ರೂ ಮಕ್ಕಳುಗಳಿಗೆ ಹೆಣ್ಣು ಅಥವಾ ಗಂಡಿನ ಹುಡುಕಾಟದಲ್ಲಿ ಇದ್ರೆ ಅದಕ್ಕೊಂದು ಸುವರ್ಣಾವಕಾಶ. ಸಮಾನೋತ್ಸವ ಭವನದಲ್ಲಿ ಅದು ನೋಂದಣಿ ಇರುತ್ತೆ. ನಾವು ದಯವಿಟ್ಟು ಇದನ್ನ ಉಪಯೋಗಿಸ್ಕೊಬೇಕು ಅಂತ ಹೇಳ್ತಾ ಮತ್ತೆ ನಾವು ಮಧ್ಯಾಹ್ನದ ನಂತರ 3:30 ಗಾಂಧಿ ಭವನ ವೃತ್ತದಿಂದ ಸಮಾನೋತ್ಸವ ಭವನವರೆಗೆ ಬೆಳ್ಳಿ ರಥದಲ್ಲಿ ಮತ್ತು ಡೊಳ್ಳು ಕುಣಿತದ ಸಮೇತ ನಂಜಾವಧೂತ ಮಹಾಸ್ವಾಮಿಗಳು ಮತ್ತೆ ಒಕ್ಕಲಿಗರ ಮಠದ ನೂತನ ಪೀಠಾಧ್ಯಕ್ಷರಾದಂತಹ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳು, ನಮ್ಮ ಗೌಡ್ಗೆರೆಯ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಗುರೂಜಿಯವರಾದಂತಹ ಮಲ್ಲೇಶ್ವರ ಗುರೂಜಿಯವರು ಕೂಡ ಈ ಒಂದು ತೆರೆದ ವಾಹನದ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ನಮ್ಮೆಲ್ಲ ತಾಲೂಕಿನ ಜನತೆಗೆ ಅವರ ಆಶೀರ್ವಚನ ನೀಡಲಿದ್ದಾರೆ. ತಾವು ಎಲ್ಲಾ ತಾಲೂಕಿನ ಒಕ್ಕಲಿಗ ಬಂಧುಗಳು ಮತ್ತೆ ಒಕ್ಕಲಿಗ ಅಭಿಮಾನಿಗಳು ದಯವಿಟ್ಟು ಈ ಸಭೆಯಲ್ಲಿ ಭಾಗವಹಿಸಬೇಕು. ಈ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಉದ್ದೇಶ, ನಮ್ಮ ಟ್ರಸ್ಟ್ ನ ದೇವೋದ್ದೇಶಗಳು ಏನು ಅಂದ್ರೆ, ಪ್ರಪ್ರಥಮವಾಗಿ ನಾವು ನಮ್ಮ ಜನಾಂಗದ ಒಂದು ವಧುವರರ ನೋಂದಣಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಒಕ್ಕಲಿಗ ಅಭಿವೃದ್ಧಿ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಲಿದ್ದೇವೆ. ಮೂರನೇದಾಗಿ ಮಹಿಳೆಯರಿಗೆ ಕೌಶಲ್ಯ ತರಬೇತಿ, ಹೊಲಿಗೆ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನ ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಿದ್ದೇವೆ. ಅದೇ ರೀತಿ ನಮ್ಮ ಸಮುದಾಯದವರು ರೈತರಾಗಬಹುದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಇಂಥವ್ರನ್ನ ಸಮಾಜ ಸೇವೆಯಲ್ಲಿ ತಮ್ಮನ್ನ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಅಂದು ಅಭಿನಂದನಾ ಸಮಾರಂಭವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನೀರಿನ ಉತ್ಪಾದನೆಗೆ ಹೆಚ್ಚು ಉತ್ತೇಜನ ಕೊಡಬೇಕು ಅನ್ನೋ ಒಂದು ಕೂಡ ನಾವು ಏನೇ ಉತ್ಪಾದನೆ ಆದ್ರೂ ನಮ್ಮ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅನ್ನೋ ಒಂದು ಬ್ರಾಂಡ್ ನ ಅದರ ಮುಖಾಂತರ ಮಾರಾಟ ಮಾಡಬೇಕು. ನಮ್ಮ ಒಂದು ರೈತ ಸಮುದಾಯಕ್ಕೆ ಹೆಚ್ಚಿನ ರೀತಿ ಆದಾಯ ತರುವಂತ ಒಂದು ಅದು ಕಾರ್ಯಕ್ರಮ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಬಂದು ತಾವು ನೋಂದಣಿ ಮಾಡ್ಕೊಬೇಕು. ನೋಂದಣಿ ಮಾಡುವವರು ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಮತ್ತೆ ಖಾಸಗಿಯಾಗಿ ಯಾರಿಗೇ ಆಗ್ಲಿ ಅದನ್ನ ಲೈಸೆನ್ಸ್ ವಿತರಣೆ ಮಾಡಲ್ಲ. ಅದು ಏನಿದ್ರೆ ರೈತ ಉತ್ಪಾದಕ ಕಂಪನಿಗಳ ಮುಖಾಂತರ ಅವರಿಗೆ ಅನುಮತಿ ಕೊಡ್ತಾರೆ. ಆ ಒಂದು ದೃಷ್ಟಿಯಿಂದ ಯಾರಾದ್ರೂ ನೀರ ಇಳಿಸಬೇಕು ನಾವು ಅನ್ನೋ ಒಂದು ಆಸಕ್ತಿ ಇದ್ದವರು, ಇಚ್ಛೆ ಉಳ್ಳವರು ನಮ್ಮ FAO ರಾಮನಗರ ಜಿಲ್ಲಾ ಮಾವು ಮತ್ತು ತೆಂಗು ರೈತ ಉತ್ಪಾದಕ ಕಂಪನಿನಲ್ಲಿ ಅವರ ಹೆಸರು ನೋಂದಾಯಿಸಬೇಕಾಗುತ್ತೆ. ಇದೊಂದು ಸದಾವಕಾಶನ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು ತಮ್ಮೆಲ್ಲರೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ನಮ್ಮ ಎಲ್ಲಾ ಟ್ರಸ್ಟ್ ನ ಮಹಿಳಾ ಘಟಕ ಮತ್ತು ಪುರುಷ ಘಟಕ ಎಲ್ಲರಾದಿಗೆ ಪದಾಧಿಕಾರಿಗಳಾದಿಯಾಗಿ ತಮ್ಮನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವತ್ತು ಎಲ್ಲರೂ ಕುಟುಂಬ ಸಮೇತ ತಾವು ಯಾರಾದ್ರೂ ಬರಬೇಕು ಅಂತ ಅಂದ್ರೆ ಕುಟುಂಬ ಸಮೇತ ಬಂದ್ರೆ ಆ ಒಂದು ಸಮಾರಂಭಕ್ಕೆ ಅರ್ಥ ಇರುತ್ತೆ. ಮತ್ತೆ ನಮ್ಮ ಮುಂದಿನ ಜನಾಂಗಕ್ಕೆ ಏನು ನಾವು ಯಾರು ನಮ್ಮ ಹಿಂದಿನ ಜನಾಂಗ ಏನ್ ಮಾಡಿದ್ರು, ಮುಂದೆ ನಾವೇನ್ ಆಗ್ಬೇಕು ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಗಂಗರಸರು ಇಲ್ವೇ ಪಕ್ಕದ ನಮ್ಮ ತಾಲೂಕಿನ ಅಂಕುಂದ ಗ್ರಾಮನ ಅವರ ರಾಜಧಾನಿಯಾಗಿ ಇಟ್ಕೊಂಡು ಮುಂದೆ ನಮ್ಮ ಉತ್ತರ ಭಾರತದಲ್ಲಿ ಒರಿಸ್ಸಾ ಅನ್ನೋ ಒಂದು ರಾಜ್ಯದಲ್ಲಿ ಕೋನಾರ್ಕ್ ಅನ್ನೋ ಒಂದು ಊರಿನಲ್ಲಿ ಸೂರ್ಯ ದೇವಸ್ಥಾನವನ್ನು ಕಟ್ಟಿದ್ದಾರೆ 13ನೇ ಶತಮಾನದಲ್ಲಿ ಅಂತಂದ್ರೆ ಅದನ್ನು ಯೋಚನೆ ಮಾಡಿ. ನಮ್ಮ ಏನು ಗಂಗಾಡ್ಕರ್ ಒಕ್ಕಲಿಗರು ಎಷ್ಟು ಪ್ರಬಲವಾಗಿ ಈ ರಾಜ್ಯನ ಈ ದೇಶನ ಆಳಿದ್ದಾರೆ. ನಾವ್ ಯಾಕೆ ಹಿಂಗೆ ನಮ್ಮಲ್ಲೇ ಒಂದು ಭಿನ್ನಾಭಿಪ್ರಾಯಗಳನ್ನ ಬೆಲೆ ಕೊಟ್ಟುಕೊಂಡು ನಾವ್ ಯಾಕೆ ಅವನತಿ ದಾರಿಯಲ್ಲಿ ಹೋಯ್ತಾ ಇದ್ದೀವಿ? ನಮ್ಮ ಸಂತತಿ ದಿನೇ ದಿನೇ ಅಳಿತಾ ಇದೆ. ಆ ಅಳಿವು ಸಂತತಿನ ಉಳಿಸ್ಬೇಕು ಅನ್ನೋ ಒಂದು ಸಾಮಾಜಿಕ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇರೋದು ನಮ್ಮ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್. ಅದರಿಂದ ತಮ್ಮೆಲ್ಲರಿಗೂ ಆ ಒಂದಿನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಒಂದು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಮತ್ತೊಮ್ಮೆ ಕೇಳ್ಕೊತೀನಿ, ಅವತ್ತೆಲ್ಲ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.